ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಪುಟ್ಟಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ನೋಡಿ, ಬೆಳಗ್ಗೆನ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಅದ್ರ ಬಗ್ಗೆ ಅಂತ ನೀವು ಟೈಟಲ್ ತಮ್ಮೇಲೂ ನೋಡಿ ಗೊತ್ತಾಗಿರ್ಬೇಕು ನಾನು ಎಲ್ಲಿ ಹೋಗಿ ಬಂದೆ. ಇವಾಗ ಇಷ್ಟು ಬೆಳಗ್ಗೆನೆ ನಾನು ಸಾರಿ ಉಟ್ಕೊಂಡು ಎಲ್ಲಿ ಹೋಗಿದ್ದೆ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ನನ್ನ ಮಗನ ಸ್ಕೂಲಿಗೆ ಕಳಿಸಿ ಬಂದೆ ಸ್ನೇಹಿತರೆ. ಬಿಜಾಪುರ ತನ ಅವನು ಆದ. ನಾನು ಬಬಲೇಶ್ವರ ಹಿಡ್ಕೊಂಡು ಒಂದು ಸ್ವಲ್ಪ ಅಂಗಡಿ ಒಳಗಿನಿಂದ ಎಲ್ಲ ಐಟಮ್ಗಳು ಖಾಲಿ ಆಗಿತ್ತು. ಯಾಕಂದ್ರೆ ನಾನು ಈಗ ನನ್ನ ಮಗನ ಒಬ್ಬನ ಸ್ಕೂಲಿಗೆ ಬಿಟ್ಟು ಬರೋ ಮುಂದೆ ತೊಗೊಂಡು ಬಂದಿದ್ದಾರೆ ಬಬಲೇಶ್ವರದಾಗ. ಹೊಳ್ಳಿ ವಾಪಸ್ ಮತ್ತೆ ಈಗ ಅವ್ನು ಕಳಿಸಿ ಬಂದು ಬಬಲೇಶ್ವರದಾಗ ಸಂತಿ ತೊಗೊಂಡು ಬಂದೀನಿ ಸ್ನೇಹಿತರೆ. ಏನೆಲ್ಲ ಸಂತಿ ತೊಗೊಂಬಂದೀನಿ. ಹಾಗೆ ಜಾತ್ರೆಗೆ ಹೋಗಿದ್ದೆ, ಜಾತ್ರೆದು ವಿಡಿಯೋ ಹಾಕಿದ್ದೆ ನಿನ್ನೆ. ಜಾತ್ರೆದು ಸಾಮಾನುಗಳನ್ನ ಏನೇನು ಐಟಮ್ ಖರೀದಿ ಮಾಡ್ಕೊಂಡು ಬಂದೀನಿ, ನನ್ನ ಮನೆಗೆ ಉಪಯೋಗ ಮಾಡ್ಕೊಂಡು ತೊಗೊಂಬಂದೀನಿ. ಹಾಗೆ ನನಗೋಸ್ಕರ ಏನಾದರೂ ಐಟಮ್ನ ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ವಿಡಿಯೋಲ್ಲಿ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡಿ. ಯಾವುದೇ ಒಂದು ಕಾರಣಕ್ಕೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಗಳ ಸಪೋರ್ಟು ತುಂಬಾ ಮುಖ್ಯ. ನಮಗೀಗ ಡಾಲರ್ ಜಮಾ ಆಗ್ತಾ ಇದೆ ಸ್ನೇಹಿತರೆ. $10 ಕಂಪ್ಲೀಟ್ ಆಗಿದೆ. ಇನ್ನು ನಾನು ಗೂಗಲ್ ಪಿನ್ಗೆ ಅಪ್ಲೈ ಮಾಡಬೇಕು. ಅದಕ್ಕೋಸ್ಕರ ನೋಡಿ, ಇನ್ನೂ ನನಗೆ ಹೆಚ್ಚಾಗಿ ಡಾಲರ್ ಜಮಾ ಆದ್ರೆ ನನಗೆ ಅಮೌಂಟ್ ಬಂದ ಕೈ ಸೇರ್ತೈತೆ ಅನ್ಕೊಂತ. ಅದಕ್ಕೆಲ್ಲ ನೀವೇ ಸಪೋರ್ಟ್ ಮಾಡಬೇಕು. ನಿಮ್ಗೆ ಸಪೋರ್ಟ್ ಇದ್ರೇ ಸಾಧ್ಯ ಆಗ್ತೈತೆ. ಆದಷ್ಟು ಶೇರ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಹೊಸಬ್ರು ಯಾರಾದರೂ ಚಾನಲ್ ವಿಸಿಟ್ ಕೊಟ್ಟಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿ. ಬರ್ರಿ ಸ್ನೇಹಿತರೆ, ಏನೆಲ್ಲ ತೊಗೊಂಡು ಬಂದೀನಿ, ಹಾಗೆ ಜಾತ್ರೆಗೆ ಹೋದವರೆಲ್ಲ ಏನು ತೊಗೊಂಡು ಬರ್ತಾರೋ ನಾನು ಏನು ತೊಗೊಂಡ್ಬಂದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸಿಂಪಲ್ಲಾಗಿ ಸಾರಿ ಉಟ್ಕೊಂಡು ಹೆಂಗೆ ಹೈರಾಣ ಹಾಕೋತ ಹೋದೆ ಸ್ನೇಹಿತರೆ. ನನ್ನ ಮಗನ ಅಂಗಡಿ ಹತ್ರ ಕಳಿಸಿದಾರೆ ಬಸ್ಸಿಗೆ ವೇಟ್ ಮಾಡಕ್ಕೆ. ನಾನು ಇನ್ನೂ ಜಳಕ ಮಾಡ್ತಾಯಿದ್ದಾರೆ ಅವ್ನು ಹೋಗೋ ಮುಂದೆ. ಹೆಂಗೆ ಉಟ್ಕೊಂಡೆ ಹೆಂಗಿಲ್ಲ ಏನೋ ಸೀರೆ ಸ್ನೇಹಿತರೆ, ಹಾಗೆ ಉಟ್ಕೊಂಡು ಬೀಳ್ತಿದ್ದೆ ಸ್ನೇಹಿತರೆ. ಇಲ್ಲಿ ನನ್ನ ಅಂಗಡಿ ಮನೆದು ಒಬ್ಬಿ ಏರೋ ಮುಂದೆ ಬೀಳ್ತಿದ್ದೆ ಕೆಳಗೆ. ಸೀರೆ ಅದಕ್ಕೆ ಉಟ್ಕೊಳಂಗಿಲ್ಲ ನಾನು, ಬೇಗ ಸೀರೆ ಉಟ್ಕೊಂಡು ಹೋಗಬೇಕು. ಮತ್ತು ಇನ್ನೊಂದು ಏನಂದ್ರೆ ರೀ, ಬಸ್ ತಪ್ಪಿತ್ತು ಸ್ನೇಹಿತರೆ. ನಾನು ಆಂಜನೇಯನ ಗುಡಿ ಹತ್ರ ಇದ್ದೆ, ಬಸ್ ಹೋಯ್ತು. ಏನು ಮಾಡೋದಪ್ಪ, ಸಂತೆಯರ ಖಾಲಿ ಆಗೈತಿ. ನಿನ್ನೆನ ಇಡೀ ದಿನ ಏನು ಜಾತ್ರೆಗೆ ಹೋಗಿದ್ದೀವತ್ತೆ, ಬೇಷಾಗೈತಿ. ಇಲ್ಲ ಅಂದ್ರೆ ಮಾಲ್ ಇದ್ದಿದ್ದಿಲ್ಲ ಏನೋ ಅಂಗಡಿ ಆಗತ್ತೆ ಅಂದ್ಕೊಂಡು ಬೆಳಗ್ಗೆ 5:15 ಎದ್ದು ಎಲ್ಲ ಮನೆಗಿನ ಕಸ ಹೊಡಿಗಿ ಅಷ್ಟು ಕಸ ಹೊಡೆದೆ. ಯಜಮಾನ್ರು ಹೋದ್ರೆ ಅವ್ರು ಹೋಗೋಣ ಜಳಕ ಮಾಡಿ ಇಬ್ಬರು ತಾಯಿ ಮಗ ಇಬ್ಬರು ಜಳಕ ಮಾಡಿ ಎಷ್ಟು ಜಲ್ದಿನ ರೆಡಿ ಆದರೂ ಕೂಡ ನನಗೆ ಬಸ್ ತಪ್ತೈತೆ ಅಂದ್ಕೊಂಡಿರಿ. ಮತ್ತು ಒಬ್ಬರು ನಮ್ಮ ಊರನವರ ಹಳ್ಳಿ ಊರನವ್ರು ಬಂದಿದ್ರು ಸ್ನೇಹಿತರೆ. ಬಸ್ಸಿಗೆ ಅವರ ಮಗನ ಇಳ್ಸಕ್ಕೆ ಬಂದಿದ್ರು. ಮತ್ತು ಒಂದು ಸ್ವಲ್ಪ ಬಿಡ್ರಿ, ಬೈಕ್ ಮ್ಯಾಗ ಬಿಡ್ರಿ ಅಣ್ಣ. ಬಸ್ ಅಷ್ಟು ಸ್ಪೀಡಾಗಿ ಹೋಗಿ ಬಿಟ್ರಿ. ಸ್ವಲ್ಪ ಇಲ್ಲಿ ಮಧ್ಯೆ ಒಂದು ಹಳ್ಳ ಐತ್ರಿ, ಹಳ್ಳದ ಹತ್ರ ಮನೆಗಳದಾವ್ರಿ. ಆ ಮನೆ ಹತ್ರ ಅವರು ಕಾಯಿಪಲ್ಲೆ ತೊಗೊಂಡು ಹೊಂಟಿದ್ರಿ ಸಾರವಾಡಕ್ಕೆ. ಅವ್ರು ಅಲ್ಲಿ ತರಿಬಿತ್ರಿ ಬಸ್. ತರಿಬಿತ್ತು, ಚಲೋ ಆಯಿತು ಸ್ನೇಹಿತರೆ. ಮತ್ತು ಅಲ್ಲೇ ಇಳಿಸಿ ಹೋದ್ರಿ. ಪಾಪ ನನಗೆ ಏನಾದರೂ ಹಿಂಗೆ ಹೆಲ್ಪ್ ಕೇಳಬೇಕಂದ್ರೆ ಯಾರೂ ಇಲ್ಲ ಅನ್ನಂಗಿಲ್ಲ ರೀ. ಕೇಳಕ್ಕೆ ನನಗೆ ಮುಜುಗರ ಆದಂಗೆ ಆಗ್ತದ್ರಿ. ಯಾಕಂದ್ರೆ ನಮ್ಮ ಮನ್ಯಾಗ ಗಂಡು ಮಕ್ಳಿಗೆ ಇರಂಗಿಲ್ಲ. ಎಲ್ಲದಕ್ಕೂ ಮತ್ತೊಬ್ಬನ ಕೇಳ್ತಾರಲ್ಲ, ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಸ್ನೇಹಿತರೆ. ಯಾಕಂದ್ರೆ ನಮ್ಗೆ ಅವಶ್ಯಕತೆ ಇರ್ತೈತಿ, ಸಹಾಯ ಕೇಳಬೇಕಾಗ್ತೈತೆ. ಇನ್ನೊಬ್ಬನ ಸಹಾಯ ಕೇಳೋದು ಯಾವುದು ತಪ್ಪಲ್ಲ. ಆದ್ರೆ ಸಹಾಯ ಕೇಳಬೇಕಂದ್ರೆ ಯಾವ ಥರ ಕೇಳಬೇಕಂದ್ರೆ, ನಮ್ಗೆ ಆ ವ್ಯಕ್ತಿಗಳು ಒಳ್ಳೆಯವರಾಗಿದ್ದರೆ ಮಾತ್ರ ಸಹಾಯ ಕೇಳ್ತೀನಿ, ಇಲ್ಲಾಂದರೆ ಕೇಳಂಗಿಲ್ಲ ಸ್ನೇಹಿತರೆ. ಯಾಕಂದ್ರೆ ಕುಡುಕರು ಹಾಗೆ ಹೀಗೆ ಇರ್ತಾರೆ. ಈಗ ನಾನು ಬಂದು ಮಮದಾಪುರಕ್ಕೆ ಇಳಿದೆ ರೀ. ಮಮದಾಪುರಕ್ಕೆ ಇಳಿದೆ. ನಮ್ಮ ಯಜಮಾನ್ರು ಫೋನ್ ಹಚ್ಚಿದೆ, ಗಾಡಿ ಮಾಲಕ್ಕೆ ಮುತ್ಯಾಗ ಫೋನ್ ಹಚ್ಚ್ರಿ, ನಾನು ಮಮದಾಪುರಕ್ಕೆ ಬಂದು ಇಳಿದು ತಂದೆ ರೀ. ಅದು ಹೆಂಗೆ ಆತಂದ್ರೆ ಬಸ್ ಬರ್ತಿದ್ರಿ, ಡೈರೆಕ್ಟ್ ಬರೋದು 8:15 ಬಸ್ ನನಗೆ ಸಿಕ್ತಿತ್ತು. ಅಂಗಡಿ ಅವಾಗೇ ಓಪನಿಂಗ್ ಮಾಡಿದ್ರವ್ರು. ನಾನು ಹೋಗಿ ಐಟಮ್ ಕೇಳಕತ್ತನ ಎಲ್ಲ ಒಂದೊಂದು ಕಡೆ ತೆಗೆದಿಟ್ಟೆ. ನೈಟ್ ಹೋಗಿರ್ತಾರೆ, ತೆಗೆದು ಕೊಡೋದು, ಸ್ವಲ್ಪ ಕಟ್ಟಿ ಕೊಡೋದು ಲೇಟ್ ಆಯ್ತು. ಬರೀ 1-2 ನಿಮಿಷದಾಗ ನಾನು ಬಸ್ ತಪ್ಪಿಸ್ಕೊಂಡೆ ರೀ. ಬಸ್ ಸ್ಟ್ಯಾಂಡ್ಗೆ ಬರೋದ್ರಾಗನ ಬಸ್ ತಪ್ಪಿತು ಸ್ನೇಹಿತರೆ. ಹೆಂಗೆ ಮಾಡೋದಪ್ಪ ಇನ್ನು ತಂದ್ಕೊಳ್ಳೋದ್ರಾಗನ ಮಮದಾಪುರ ಬಸ್ ಇತ್ತು ರೀ. ಮಮದಾಪುರ ತನ ಬಂದೆ ರೀ. ಬಂದು ಇಳಿದು ಯಜಮಾನ್ರಿಗೆ ಫೋನ್ ಹಚ್ಚಿದಾರೆ, ಹಿಂಗೆ ಬಂದೀನಿ ರೀ ಅಂತ. ನಾನು ಹಚ್ತೀನಿಗಪ್ಪ ಅಂತಂದ್ರೆ ಅವರು ಎತ್ತಲಿಲ್ರಿ ಫೋನ್. ಎತ್ತಲಾರ್ಬಿಟ್ಟೆಗೆ ರೀ. ಮತ್ತು ಇಲ್ಲಿ ಒಬ್ರು ನಮ್ಮ ಮಾಮಾರ ಮಗನಿಗೆ ಹಚ್ಚಾರತ್ರಿ ಫೋನ. ಬರ್ತೀನ ತಂದಾರತ್ತಂದ್ರಿ. ಅಣ್ಣ ಪಾಪ್ರಿ ಅವರು ಬ್ಯಾಂಕಿನೇ ಇಲ್ಲಿ ಗೆನ್ನೂರಿಗೆ ಬ್ಯಾಂಕಿಗೆ ಹೋಗ್ತಾರೆ, ಮಮದಾಪುರದವ್ರಿ. ಅಂದ್ರೆ ಯಾವತ್ತೂ ಪರಿಚಯ ರೀ. ಇಲ್ಲಿ ಅಂಗಡಿಗೆ ಇಲ್ಲಿ ಆಂಟಿಯರನ್ನ ಕರ್ಕೊಂಡು ಹೋಗ್ತಾರೆ ಒಮ್ಮೊಮ್ಮೆ.
ಮನುಷ್ಯಾಗ ನೋಡ್ರಿ ನಾನು ಬರೇ ಮಮದಾಪುರ ನಾನು ಕೂಣದಾರತ್ತೆ ತರಬ್ದೆ, ಇಲ್ಲ ಅಂದ್ರೆ ತರಬ್ತಿದ್ದಿಲ್ಲ ರೀ. ನೀವು ಅಂಗಡಿಯವ್ರಲ್ಲನ್ರಿ, ಎಲ್ಲಿ ಹೋಗಿದ್ರಿ ಇಷ್ಟು ಬೆಳಿಗ್ಗೆ ಅಂದ್ರಿ, ಈ ಸಂತಿಗೆ ಹೋಗಿದ್ದಾರೆ, ಹಿಂಗೆ ಹುಡುಗನ ಕಳಿಸಿದೆ ಅಂದಾರೆ. ಬರ್ರಿ ಏನಾಗ್ತೈತೆ ಬರ್ರಿ ಅಂತ ಅನ್ನಕತ್ರಿ, ಹತ್ತಿಸ್ಕೊಂಡು ಬಂದು ಸ್ನೇಹಿತರೆ. ಹಂಗೆ ಹೆಲ್ಪ್ ಕೇಳಬೇಕಾದ್ರೆ ಅವ್ರು ಒಳ್ಳೆಯವ್ರು ಇದ್ರಂದ್ರೆ ಮಾತ್ರ ಕೇಳ್ಬೇಕ್ರಿ. ಒಳ್ಳೆಯವ್ರು ಇಲ್ಲ ಅಂದ್ರೆ ಹೆಣ್ಮಕ್ಳು ಯಾರು ಗಾಡಿ ಮ್ಯಾಗನು ಹೋಗಬಾರ್ದು. ಹಾಗೆ ಮತ್ತು ಸಣ್ಣ ಹುಡುಗರು ಇರ್ತಾವ್ರಿ. ನನಗಂತೂ ಹುಡುಗರು ಗಾಡಿ ಮ್ಯಾಗ ಕುಂಡ್ರಾಕನ ಅಂಜಿಕೆ ಬರ್ತೈತೆ. ನನ್ನ ಮಗನ ಗಾಡಿ ಮ್ಯಾಗ ಜಾಸ್ತಿ ಕುಂಡ್ರಂಗಿಲ್ಲ ನಾನು. ಅದಕ್ಕೆ ನೋಡ್ರಿ, ಹೆಣ್ಮಕ್ಳು ಸಹಾಯ ಕೇಳಬೇಕಾದ್ರೆ ಒಳ್ಳೆ ವ್ಯಕ್ತಿ ನಮ್ಗೆ ಪರಿಚಯ ಇದ್ರೆ ಮಾತ್ರ ಅವ್ನ ಕೇಳಿ. ಒಳ್ಳೆ ವ್ಯಕ್ತಿಗಂದ್ರೆ ಗೊತ್ತಿರಂಗಿಲ್ಲ ರೀ ಯಾರು ಹೆಂಗಿರ್ತಾರೆ ಅನ್ನೋದು. ಮತ್ತು ನಮ್ಗೆ ಪರಿಚಯ ಇದ್ರಂದ್ರೆ ಪರವಾಗಿಲ್ಲ ರೀ, ಕೇಳೋಕ್ಕೇನು ಇದು ಇಲ್ಲ ರೀ. ಕೇಳ್ಬೇಕ್ರಿ, ಕೇಳಿ ಸಹಾಯ ತೊಗೊಂಡ್ರೆ ಏನು ತಪ್ಪಿಲ್ಲ ರೀ. ಯಾಕಂದ್ರೆ ನಮ್ಗೆ ಅವಶ್ಯಕತೆ ಇರ್ತೈತೆ ರೀ. ಮನೆ ಒಳಗಡೆ ಯಾರೂ ಇರಂಗಿಲ್ಲ. ಇದ್ದವ್ರಿಗೆ ಪರವಾಗಿಲ್ಲ ರೀ, ಇದ್ದವ್ರಂತ್ರ ಯಾರು ಕೇಳಂಗಿಲ್ಲ, ಅವ್ರಿಗೆ ಬಂದೇ ಬರ್ತಿರ್ತಾರೆ. ಅದಕ್ಕೋಸ್ಕರ ನೋಡಿ ಬರ್ರಿ ಸ್ನೇಹಿತರೆ, ಏನೆಲ್ಲ ಜಾತ್ರೆ ಒಳಗಿಂದ ಐಟಮ್ ತೊಗೊಂಡು ಬಂದೀನಿ, ತೋರಿಸ್ತೀನಿ. ಮತ್ತು ಯಾವ್ಯಾವೆಲ್ಲ ವಸ್ತು ತಂದು ಯಾವುದಕ್ಕೆಲ್ಲ ಉಪಯೋಗ ಆಗ್ತೈತಿ, ನಾನು ಜಾತ್ರೆಗೆ ಹೋದ್ರೆ ಯಾವುದನ್ನ ವಸ್ತು ಖರೀದಿ ಮಾಡ್ಬೇಕು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಮತ್ತು ಜಾತ್ರೆಗೆ ಹೋದ್ರೆ ಜಾತ್ರೆಗಿನ ಸಾಮಾನು ತರೋದು ಬಿಟ್ಟು ನಾನು ಏನು ತೊಗೊಂಬಂದಿನಿ ಅಂತ ತೋರಿಸ್ತೀನಿ. ಬರ್ರಿ, ಹಾಗೆ ಅಂಗಡಿ ಸಂತಿ ಎಷ್ಟೆಲ್ಲ ತೊಗೊಂಬಂದಿನಿ ಅಂತ ಅದನ್ನು ಕೂಡ ತೋರಿಸ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಏನೇನು ತೊಗೊಂಬಂದೀನಿ ರೀ. ಮೊದ್ಲ ಕಾಯಿ ತೋರಿಸ್ತೀನಿ ನೋಡ್ರಿ. ಈ ಥರ ಬೋಳ್ಗಾಯಿ ಹೊಡಿತಾರೆ ಅಲ್ಲಿ ಬಬ್ಲಾದ್ಯಾಗ, ಬೋಳ್ಗಾಯಿ ಹೊಡಿದ್ರಿ. ಇದು ಏನೈತ್ರಿ, ನುಚ್ಚ ಪ್ರಸಾದ ರೀ ದೇವ್ರದ್ದು. ಅಲ್ಲಿ ಹೋದವ್ರಿಗೆ ನುಚ್ಚು ಕೊಡ್ತಿರ್ತಾರೆ. ನುಚ್ಚ, ಅಂಬಲಿ, ಈ ಕೊಬ್ಬರಿ ಪಟ್ಟ್ಯಾಗ ಅಂಬಲಿ ಹಾಕಿ ಕುಡಿದ್ರತಿಂದ ನಮ್ಮ ಆರೋಗ್ಯ ಎಲ್ಲ ಸುಧಾರಣೆ ಆಗ್ತೈತಿ. ಕೊರೋನಾ ಟೈಮ್ದಾಗ ಎಷ್ಟೋ ಜೀವಗಳನ್ನ ಉಳಿಸಿದಂಥ ಸ್ಥಳ ಐತೆ ನೋಡ್ರಿ ಬೋಳ್ಗಾಯಿ. ತೆಂಗಿನಕಾಯಿ ಬೋಳ್ಗಾಯಿ ಹೊಡಿದನ ಬಬ್ಲಾದ್ಯಾಗ ಹೊಡಿತಾರೆ, ಮತ್ತೆಲ್ಲಿ ಹೊಡ್ಯಂಗಿಲ್ಲ ರೀ. ಬರ್ರಿ ಏನೇನು ತೊಗೊಂಬಂದಿನ ಅಂತೇಳಿ ತೋರಿಸ್ತೀನಿ. ಜಾತ್ರೆಗೆ ಹೋದಾರು ಏನಾದರೂ ತಮಗೆ ಹೆಣ್ಮಕ್ಳು ಐಟಮ್ ತೊಗೊಂಬಂದಿರ್ತಾರೆ. ನಾನು ನೋಡ್ರಿ, ಇದು ಒಂದು ಹೋಳ್ಗೆ ತಗಡು ತೊಗೊಂಬಂದಿರ್ತೀನಿ ಸ್ನೇಹಿತರೆ. ಅದು ಒಂಥರ ಕರ್ರಗದಂಗೆ ಆಗೈತ್ರಿ, ಭಾಳ ದಿನ ಆಗೈತ್ರಿ. ಅದೇನು ತೊಗೊತಿರ್ತಾರೆ ರೀ. ಇದು ಹಾಗೆ ಆಗೋದ್ರಿ, ಒಂದು ಸ್ವಲ್ಪ ದಿನ ಹೋಗೋಣ. ಆದ್ರೆ ಇದನ್ನ ತೊಗೊಂಬಂದು ಇಟ್ಟು ಬಿಡುದ್ರಿ, ಮತ್ತೆ ಯಾವಾಗಲಾದ್ರೂ ಬರ್ತಾವ್ರಿ. ನಾವು ಪದೇ ಪದೇ ಜಾತ್ರೆ ಆ ಕಡೆ ಈ ಕಡೆ ಹೋಗಂಗಿಲ್ಲರಲ್ಲ, ಅದಕ್ಕೆ ಹೋದಾಗ ತೊಗೊಂಬರ್ತೀನಿ ರೀ. ಈಗೊಮ್ಮೆ ಬಬ್ಲಾದ್ಯಾಗ ಇದು ಗೆನ್ನೂರಾಗ ತಂದಿದ್ದೆ ರೀ, ದೇವ್ರ ಗೆನ್ನೂರಾಗ. ಇದು ನೋಡ್ರಿ, ಇದೊಂದು ಬರ್ನಿ ತೊಗೊಂಬಂದೀನಿ. 100 ರೂಪಾಯಿ ರೀ ಇದಕ್ಕೆ ಬರ್ನಿಗೆ. ಉಪ್ಪು ಹಾಕದು ಬರ್ತೈತೆ ಅಂತೇಳಿ ತೊಗೊಂಬಂದೀನಿ ಸ್ನೇಹಿತರೆ. ಇದು ನೋಡಿ ಚಂದ ಐತ್ರಿ. ಖಾರ ಅದು ಇದ್ರಾಗ ಹಾಕ್ತಿರ್ತಾರೆ, ನಮ್ಮ ಹಳ್ಳಿ ಕಡೆ ಹಾಕಿರಂದ್ರೆ ರೀ ಮೆತ್ತಗಿರ್ತೈತಿ ಸ್ನೇಹಿತರೆ. ಇದ್ರಾಗ ಉಪ್ಪಿನ ಕಲರ ಇದು ಆಗಂಗಿಲ್ಲ ಅಂತೇಳಿ ಇದನ್ನೊಂದು ತೊಗೊಂಡು ಬಂದೀನಿ ರೀ. ನಾನು ಬಿಜಾಪುರಕ್ಕೆ ಹೋಗ್ತೀನಿ ರೀ, ಎಲ್ಲ ಇರ್ತಾವ್ಕರ ರೀ, ತೊಗೊಂಡು ಬರಾಕ ವಜ್ಜಿ ಸ್ನೇಹಿತರೆ ಅಲ್ಲಿದಿಂದ ತರೋದು. ಅಲ್ಲಿದಿಂದ ತರೋದು ವಜ್ಜ ಆಗಿರಿ, ಬಿಟ್ಟು ಬರ್ತಿರ್ತೀನಿ ರೀ, ಯಾವುದು ತರಂಗಿಲ್ಲ ರೀ. ಇವೆಲ್ಲ ಎಲ್ಲಿ ಸಂತಿಗೆ ಹೋದಲ್ಲಿ ಇರತ್ತಾವ ಬಿಡ್ಕರೆ ರೀ. ಇದು ಒಂದು ಬೆಲ್ಲುಣಿಗೆ ತೊಗೊಂಡು ಬಂದೀನಿ ರೀ, 50 ರೂಪಾಯಿ ನೋಡಿ ಸ್ನೇಹಿತರೆ. ಈ ಥರ ದಪ್ಪ ಇರೋದು ತೊಗೋತೀನಿ ರೀ ನಾನು, ಸಣ್ಣ ಇರೋದು ಹಾವಾಗಂಗಿಲ್ಲ ರೀ. ದಪ್ಪ ಇರೋದು ಖರ್ಚಿಕೆ ಮಾಡೋಗೋದು ರೀ ಪಂಚಮ್ಯಾಗ. ಇದು ದಪ್ಪ ಅಂದ್ರಲ್ಲೇ ತೀಡ್ರೆ ಮಸ್ತ್ ಆಗ್ತಾವ್ರಿ ಎಲೆ. ಈ ಥರ ದಪ್ಪ ಅಂದನ ತೊಗೊಂಬಂದೀನಿ ರೀ. ಈಗ ಐತ್ರಿ ನಾ, ಆದ್ರೆ ಒಂದಿಟ ಇಲ್ಲಿ ಬಾಜು ಸೀಳ್ದಂಗೆ ಆಗಿತ್ತು ರೀ ಅದು. ಆ ಥರದ ಮಾಡಬಾರ್ದು ಅಂತ ಹೇಳ್ತಾರೆ ಅದ್ರ ಮ್ಯಾಗ. ಏನಾಗಲ್ರಿ, ಏನಾರೇ ಮಾಡೋ ಮುಂದೆ ನಮ್ಮ ಕೈಲೇನು ಆಗಿರ್ತಾವ್ರಿ, ಮತ್ತೇನು ಆಗಿರಂಗಿಲ್ಲ ಕರೆ ಅವು ನೋಡ್ರಿ. ಇದು ತೊಗೊಂಬಂದೀನಿ ರೀ, ಗ್ಯಾಸಿಂದು ಸ್ಟ್ಯಾಂಡ್ ರೀ. ಇದ್ರ ರೇಟ ಹೊರಗಡೆ ರೀ, ಅಲ್ಲೇ ಜಾತ್ರೆಗನ ಮನ್ಗಾರ ಅಂತ ಕೇಳ್ರ ರೀ, ಎಷ್ಟ ಹೇಳಿದ್ರಿ ಅವರು 300 ರೂಪಾಯಿ ಹೇಳಿದ್ರು ಸ್ನೇಹಿತರೆ. ಇವಕ್ಕೆ 300 ರೂಪಾಯಿ ಹೇಳಿದ್ರೆ, ನಾನು 100 ರೂಪಾಯಿದು ಸೇಲ್ ಹಚ್ಚಿರ್ತಾರಲ್ಲ ಅಲ್ಲಿ 100 ರೂಪಾಯಿ ಕೊಟ್ಟು ತೊಗೊಂಬಂದೀನಿ ರೀ. 100 ರೂಪಾಯಿಗೆ ತೊಗೊಂಬಂದೀನಿ ನೋಡ್ರಿ. ಎಷ್ಟು ದಿನ ಬರ್ತಾವ್ರಿ 300 ರೂಪಾಯಿ ಕೊಟ್ಟು. ಎಷ್ಟು ದಿನ ಬರ್ತಾವ ತಾಳ್ಕಿ ಒಲಿ ತೊಗೊಳ್ದೈತ್ರಿ ಬ್ಯಾರೆದ, ಅಲ್ಲಿ ಮಟ ಬರ್ತಾವತ್ತೆ ತೊಗೊಂಬಂದಿನಿ. ಗ್ಯಾಸ್ ಏನು ಕೊಟ್ಟ ನೋಡ್ರಿ, ಮೋದಿ ಗ್ಯಾಸ್ ಹೊತ್ತು ಬಂದಿದ್ರಿ. 8 ವರ್ಷ ಆಯಿತು ಸ್ನೇಹಿತರೆ. 8 ವರ್ಷ ಆದರೂ ಅದೇ ಒಲಿ, ಅವೇ ಸ್ಟ್ಯಾಂಡ್ ಅದಾವ್ರಿ. ನಾನು ಬ್ಯಾರೆದು ಚೇಂಜ್ ಮಾಡೇ ಇಲ್ಲ ರೀ.
ಒಂದೇ ಕೈ ವಾಪರ್ಸೋದ್ರಿಂದ ಏನೂ ಆಗಂಗಿಲ್ಲ ರೀ. ಈಗ ಒಂದು ಸ್ವಲ್ಪ ಇದೆಲ್ಲ ಶೈನಿಂಗ್ ಬಿಚ್ಚಿ ಬೀಳಾಕತ್ತೈತ್ರಿ. ನೀರಾಗ ತೊಳ್ಯಾನ ರೀ, ತಿಕ್ಕಾನ ಹಿಂಗೆ ಉದುರ್ಲಾಕತ್ತೈತ್ರಿ. ಅದಕ್ಕೆ ಬ್ಯಾರೆದು ತೊಗೊಂಡು ಬಂದೀನಿ ನೋಡ್ರಿ. ಇವನ್ನ ಎರಡು ಇದು ನೋಡಿ ತೆವಿ ತಗೊಂಬಂದೀನಿ ರೀ. ಯಪ್ಪ ಒಂದು ಕೈಲೇ ಎತ್ತಂಗಿಲ್ಲ ರೀ, ಇದು ಇಷ್ಟು ಭಾರ ಐತ್ರಿ. ನನಗಿಷ್ಟು ದೊಡ್ಡ ತೆವಿನ ಬೇಕ್ರಿ. ಇಷ್ಟು ದೊಡ್ಡ ಇದ್ರನ ಬೇಯಿಸ್ರಿ ದಿಪ್ಪನು. ಈಗೊಮ್ಮೆ ರೀ ಭಾಳ ದಿನ ಆಯ್ತು ರೀ, ಜಾತ್ರೆಗೆ ತೊಗೊಂಡು ಬಂದಿದ್ದೆ ರೀ. ಒಂದು 5-6 ವರ್ಷ ಆಯ್ತು ರೀ. ಕೊರೋನಾ ಟೈಮ್ಕಿಂತ ಮೊದಲು ತೊಗೊಂಬಂದಿ ನೋಡಿ ಸ್ನೇಹಿತರೆ. ಇಂಥವು ದಪ್ಪನ ತೊಗೋಬೇಕ್ರಿ. ದಪ್ಪನ ತೊಗೊಂಡ್ರೆ ಜಾಸ್ತಿ ನಾವು ಒಲಿ ಮ್ಯಾಗ ಮಾಡ್ತಿರ್ಲಿ ಅಡುಗೆ. ಇಲ್ಲಿ ಹಿಂದ್ಗಡೆ ಮಸಿ ಬಡ್ದು ಉದ್ದಿರ್ತಿರ್ತೈತ್ರಿ. ಅದಕ್ಕೆ ದಿಪ್ಪನ್ನು ತೊಗೊಂಡಿವಂದ್ರೆ ತಾಳುಣಿಕೆ ಬರ್ತಾವ್ರೆ. ಅದಕ್ಕೆ ಸ್ವಲ್ಪ ರೊಕ್ಕ ಹೆಚ್ಚು ಹೋದ್ರೆ ಹೋಗಲ್ಯಾಕ ತೋಳು ಮುಂದೆ ಒಂದು ಸ್ವಲ್ಪ ದಿಪ್ಪನ್ನು ತೊಗೊಂಡು ಬರೋದು ಚಲೋ ನೋಡ್ರಿ. ಇದಕ್ಕೆ 200 ರೂಪಾಯಿ ಸ್ನೇಹಿತರೆ. ಅವರು 400 ರೂಪಾಯಿ ಹೇಳಿದ್ರಿ. 400 ರೂಪಾಯಿ ಸಾಮಾನು ನಾವು ಇಬ್ರು ತೊಗೊಂಡಿವ್ರಿ. ಇಬ್ರು ತೊಗೊಳ್ಳೋಣ 200 ರೂಪಾಯಿಗೆ ಒಂದು ಮಾಡ್ರಿ ನಾನು ತಕೊಟ್ರಿ. ಒಬ್ಬೊಬ್ರು ಏನು ಮಾಡ್ತಿರ್ತಾರೆ, ಹೇಳಿದ ರೇಟಿಗೆ ಅಷ್ಟೇ ತೊಗೊಂಬರ್ತಿರ್ತಾರೆ. ಕಡಿಮೆ ಮಾಡಿ ಚೌಕಾಶಿ ಮಾಡಿ ಹೆಣ್ಮಕ್ಳು ಕೈಯಾಗಿರ್ತೈತ್ರಿ. ನಾವು ಏನಾದರೂ ಸ್ವಲ್ಪ ಚೌಕಾಶಿ ಮಾಡಿ ಕೇಳಿದೀವಿ ಅಂದ್ರೆ ಕೊಡ್ತಿರ್ತಾರೆ. ಚೌಕಾಶಿ ಮಾಡ್ಲಿಕ್ರೆ ಇಲ್ಲ ರೀ, ಅಷ್ಟೇ ತೊಗೊಂಡು ಹೋಗ್ರಿ, ಅಷ್ಟೇ ಹೇಳಿದ ರೇಟಿಗೆ ಒಬ್ಬೊಬ್ರು ತರ್ತಿರ್ತಾರೆ. ನಂದಂತರೂ ಗುಣ ಹೆಂಗಂದ್ರೆ ಒಂದು ಸ್ವಲ್ಪ ಕಡಿಮೆ ಮಾಡ್ರಿ ಅನ್ನೋದು ಐತ್ರಿ. ಯಾಕಂದ್ರೆ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ರೀ, ಹೌದಿಲ್ರಿ? ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಕಡಿಮೆ ಮಾಡ್ತಾರೆ. ನಮ್ದಂತರೂ ಕೇಳೋ ರೂಲ್ಸ್ ಇರ್ತೈತಿ. ಹೇಳಿದ್ದಕ್ಕಂತೇನೆ ಯಾರೂ ತೊಗೊಳಂಗಿಲ್ಲ. ಯಾಕಂದ್ರೆ ಒಂದು ವ್ಯಾಪಾರ ಮಾಡ್ತೀವಿ ಅಂದ್ರೆ ನಮಗೆಲ್ಲ ಅದ್ರದ್ದು ಗೊತ್ತಿರ್ತೈತಿ. ವ್ಯಾಪಾರ ಮಾಡಲಿ ಸಕ್ಕರ ಬಿಡಲಿ, ಯಾವುದೋ ವಸ್ತುಗಳನ್ನ ತೊಗೊಳ್ಳೋ ಮುಂದೆ ಚೌಕಾಶಿ ಮಾಡಿ ತೊಗೋಬೇಕು. ಮತ್ತು ಕ್ವಾಲಿಟಿ ಚೆನ್ನಾಗಿ ಐತಿಲ್ಲೋ, ಇವು ತಾಳುಣಿಕೆ ಬರ್ತಾವಿಲ್ಲೋ ನಮ್ಗೆ ಅಂತೇಳಿ ನೋಡಿ ತೊಗೋಬೇಕು ಸ್ನೇಹಿತರೆ. ಇನ್ನೊಂದು ವಸ್ತು ತೊಗೊಂಡು ಬಂದೀನಿ ರೀ. ಇದಂತೂ ತುಂಬಾ ಚಂದ ಐತಿ, ತೋರಿಸ್ತೀನಿ ನಿಮ್ಗೆ. ನೋಡಿ, ನಾನು ಕೈಪಲ್ಲೆ ಬುಟ್ಟಿ ಇದ್ದಿದ್ದಿಲ್ಲ ಸ್ನೇಹಿತರೆ. ನಾನು ತೊಗೊಳ್ ಮುಂದೆ ಒಮ್ಮೆ ನಮ್ಮ ಯಜಮಾನ್ರು ಏನು ಮಾಡ್ತೀವಿ ಅದನ್ನು ಅವ್ರ ಜೊತೆ ಹೋದ್ರೆ ರೀ, ಏನು ತೊಗೊಳ್ದು ಅವನು ಎದಕ್ಕೆ ಬೇಕು ಎಲ್ಲ ಕೇಳಿದ್ರಿ. ಅದಕ್ಕೆ ಇದನ್ನೊಂದು ಕಾಯಿಪಲ್ಲೆ ಬುಟ್ಟಿ ತೊಗೊಂಬಂದಿನಿ ಸ್ನೇಹಿತರೆ. ಇದಕ್ಕೂ 100 ರೂಪಾಯಿ ರೀ. 100 ರೂಪಾಯಿ ಸೇಲ್ ಹಚ್ಚಿರ್ತಾರೆ ನೋಡ್ರಿ, ಅಲ್ಲೇ ತೊಗೊಂಡು ಬಂದೀನಿ ರೀ. ಇವೇನು ಚೌಕಾಶಿ ಮಾಡಂತೆ ಇಲ್ರಿ, ಸೇಲ್ ಹಚ್ಚಿದಲ್ಲಿ ಏನು ಚೌಕಾಶಿ ಮಾಡಕ್ಕೆ ಬರಂಗಿಲ್ಲ ರೀ. 100 ರೂಪಾಯಿ ರೀ, ಚಂದ ಐತ್ರಿ. ಥರ ಐತೆ ನೋಡಿ ಸ್ನೇಹಿತರೆ. ಭಾಳ ದಿನ ನಾನು ಮದುವೆ ಆದಾಗಿಂದನೂ ನನಗೂ ಮದುವೆಯಾಗಿ ಕೊಟ್ಟಿಲ್ಲ ರೀ. ಈ ಥರ ಸ್ಟೀಲಿನೂ ಕೊಟ್ಟಿಲ್ಲ ರೀ. ನಮ್ದು ಬಡ್ತಾನೆ ರೀ, ನಮ್ಮ ಅಪ್ಪಾರು ಯಾವ್ದದು ಕೊಡ್ಬೇಕು ರೀ, ಕೊಟ್ಟಿಲ್ಲ ರೀ ನಮ್ಗೆ. ಅದಕ್ಕೆ ನಮ್ಗೆ ಕೊಟ್ಟಿಲ್ಲ ಅಂದ್ರೆ ನಾವು ಹಾಗೆ ಇರಬಾರ್ದತ್ತು ಅನ್ಕೊಂಡು ಒಂದೊಂದು ಜೋಡಿಸ್ಕೊಳ್ಳೋದ್ರಿ ಸಾಮಾನು. ಥರ ಅದ ನೋಡಿ ಸ್ನೇಹಿತರೆ. ಚಂದ ಅನಿಸ್ತಾವಿಲ್ರಿ. ಇರ್ತಾರೆ ಮನ್ಯಾಗಿದ್ರೆ ಏನಾರು ಇದ್ರಾಗ ಒಂದ್ರಾಗ ಟೊಮೆಟೊ ಮೇಲ್ಗಡೆನೇ ಟೊಮೆಟೊ ಹಾಕ್ಬೇಕು, ಅಥವಾ ತಳಗಡೆ ಹಾಕ್ಬೇಕು ಟೊಮೆಟೊ. ಮತ್ತು ಏನಾದರೂ ಕಾಯಿಪಲ್ಲೆ ಮೆಣಸಿನ್ಕಾಯಿ, ಬದ್ನಿಕಾಯಿ, ಹಾಗೆ ಉಳ್ಳಾಗಡ್ಡಿ, ಕೆಳಗಡೆ ಉಳ್ಳಾಗಡ್ಡಿ ಹಾಕಿ ಇಲ್ಲಿ ಮೇಲ್ಗಡೆ ಟೊಮೆಟೊ ಅಥವಾ ಎಲ್ಲ ಥರ 3 ಥರ ಹಿಡಿತಾವ್ರೆ. ಮತ್ತು ಸೈಡ್ ಎಲ್ಲ ತೂತಿರ್ತಾವ್ರಲ್ಲ, ಗಾಳಿ ಆಡ್ತೈತ್ರಿ. ಕಾಯಿಪಲ್ಯಕ್ಕೆ ಏನೂ ಆಗಂಗಿಲ್ಲ, ಚಂದ ಅನಿಸ್ತೈತ್ರಿ. ತೊಳಿಲಾಕೂ ಈಜಿ ಆಕೈತಿ. ಬಡ ಇತ್ತನ್ನ ಬಿಚ್ಚಿಬಿಟ್ಟು ತೊಳಿಲಾಕ ಬರ್ತೈತ್ರಿ. ಒಂದು ಸ್ವಲ್ಪ ಸಾಬೂನ ತಿಕ್ಬಿಟ್ರೆ ಹಸನಾಗಿಬಿಡ್ತಾವ್ರೆ. ಬಸ್ ಸ್ನೇಹಿತರೆ, ಅಂಗಡಿ ಸಂತಿ ಅಂತೂ ಇಷ್ಟ ಐತ್ರಿ. ಅಂಗಡಿಗೆ ಹೋಗಿ ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಅಂಗಡಿಗೆ ಹೋಗಿ ಲಾಗ್ ಏನಿಲ್ಲ ರೀ, ಅದು ಏನೇನು ತೊಗೊಂಬಂದಿನ ಐಟಮ್ ಅಂತ ತೋರಿಸ್ತೀನಿ ಸ್ನೇಹಿತರೆ. ತೋರಿಸ್ತೀನಿ ರೀ. ಇಲ್ಲಿ ಒಂದು ಸ್ವಲ್ಪ ತೆಗೆದಿಡೋದೈತಿ, ಮತ್ತು ಹಾಗೆ ಹೊತ್ಕೊಂಡು ಹೋಗೋದಾಗ್ತೈತಿ ನೋಡ್ರಿ. ನಾನು ಇದು ನೋಡ್ರಿ, ನಮ್ಮ ಮಾಡಿಗೆ ಮರಿಗಳಿಗೆ ರೀ ಹಿಂಡಿ ತೊಗೊಂಬಂದೇನು ಸ್ನೇಹಿತರೆ. ಇನ್ನು ಬ್ಯಾಸಿಗೆ ದಿನದಾಗ ಭಾಳ ಕಾಳು ಇದು ಮೇವು ಸಿಗಂಗಿಲ್ಲ ರೀ. ಸ್ವಲ್ಪ ರಾತ್ರಿ ಹಾಕಿರ್ತೀವಂದ್ರೆ ರೀ 60 ರೂಪಾಯಿ ಕೆಜಿ ಇದು ಶೇಂಗಾ ಹಿಂಡಿ ರೀ. ಆಡುಗಳಿಗೆ ಅದು ಸಿಗ್ತಿರ್ತೈತೆ ರೀ ಶೇಂಗಾ ಹಿಂಡಿ. ಆಡುಗಳು ಇದ್ದವ್ರ ಮನ್ಯಾಗ ಗೊತ್ತಿರ್ತೈತೆ ರೀ. ಶೇಂಗಾ ಹಿಂಡಿ ರೀ ತೊಗೊಂಬಂದಿದ್ದು ಅವಾಗ ಮರಿಗಳಿಗೆ. ಒಂದು ಸಾಬೂನು ಪುಡಿ ಚೀಲ ತೆಗೆದಿಡ್ಬೇಕಾಗೈತೆ ರೀ. ಇಲ್ಲಿ ಅದನ್ನೇ ನೋಡಾಕತ್ತೀನಿ.
ವೀಲ್ ಪೌಡ್ರ್ 1 kg ತಂದೇನಿ ರೀ. ಮಾರಕ್ಕೆ ಏನೈತಿ ಅರ್ಧ kg ತರ್ತೀನಿ ರೀ ಅಂಗಡ್ಯಾಗ. ಹಗಲಿ ಮುಗಲಿ ಆಗ್ತೈತೆ ಅಂತ ಹೇಳಿ ಇದು ನಾವು ವಾಪರ್ಸೋದು ಈ ಥರ ವೀಲ್ ಪೌಡ್ರನ್ನ ವಾಪರ್ಸ್ತೀವಿ ರೀ. ಇದು ರೇಟು ನೋಡಿ, ಚೌಕಾಶಿ ಮಾಡಿ ತೊಗೋಬೇಕ್ರಿ. 76 ರೂಪಾಯಿ ಸ್ನೇಹಿತರೆ ಅಮ್ಮಾರ. ನಾವು 76 ರೂಪಾಯಿನ ಕೊಡ್ಬೇಕು ಅದಕ್ಕೆ. ನಡಿ ಮನೆ ಅಂಗಡಿ ನಮ್ಮ ಹಾಡುಗಳು ಮರಿಗಳು ಬಂದವ್ರಿ ಒಳಗೆ. ಹಾಂ ನಡಿ ಲೇಟ್ ಆಗೈತ್ರಿ ಅವಾಗ ಕೊಡ್ಕೊಂಡು ಹೋಗೋದು. ಬರ್ರಿ ಇವತ್ತಿನ ಈ ಜಾತ್ರೆ ಸಾಮಾನು ಬಗ್ಗೆ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ. ಏನೇನೆಲ್ಲ ನಿಮಗಿದ್ರಾಗ ಯಾವೆಲ್ಲ ಐಟಮ್ಗಳು ಇಷ್ಟ ಆಗ್ಯಾವ ಸ್ನೇಹಿತರೆ ಕಮೆಂಟ್ ಮಾಡಿ. ಇಷ್ಟು ತಗೊಂಬಂದು ನೋಡ್ರಿ ಎಲ್ಲ. ನನಗಂತ ಏನು ತಗೊಂಬಂದಿಲ್ಲ ಸ್ನೇಹಿತರೆ. ನನಗಂತೇಳಿ ಯಾವುದು ಜಾತ್ರೆ ಸಾಮಾನುಗಳನ್ನ ನಾನು ಯಾವುದೂ ತರಂಗಿಲ್ಲ. ಯಾಕಂದ್ರೆ ನಾನು ಸ್ಟೇಷ್ನರಿ ಮಾಲನ್ನ ಮಾಡ್ತಿರ್ತೀನಿ. ನನಗೆಲ್ಲ ಇರ್ತಾವೆ. 6 ವಸ್ತು ತೊಗೊಂಡಿನಿ ಸ್ನೇಹಿತರೆ. 1 2 3 4 ಅದೊಂದು 5 ಇದೊಂದು ಬುಟ್ಟಿ 6. ಬರ್ರಿ ಸ್ನೇಹಿತರೆ ಈ ವಿಡಿಯೋ ಎಂಡ್ ಮಾಡ್ತೀನಿ ರೀ. ಮತ್ತು ನನ್ನ ಡೈಲಿ ವಿಡಿಯೋದ ರುಟೀನ್ ವಿಡಿಯೋ ಬರ್ತೈತಿ, ಅದನ್ನು ನೋಡಿ ಸಪೋರ್ಟ್ ಮಾಡಿ. ಬಾಯ್, ಮತ್ತೆ ಸಿಗೋಣ.